ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ದ್ವಿತೀಯ PUC ಹಿಂದಿಯಲ್ಲಿನ 2ನೇ ಪಾಠ ಕರ್ತವ್ಯ और ಸತ್ಯತಾ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ಆಲ್ರೆಡಿ ಫಸ್ಟ್ ಪಾಠದ ಲೆಸನನ್ನು ನಾನು ಸಮರಿ ಆಗಿರ್ಬೋದು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀನಿ. ತಾವು ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ದ್ವಿತೀಯ PUC ಹಿಂದಿ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹಿಂದಿ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿಯೂ ಕೂಡ ಇತಿಹಾಸದಲ್ಲಿಯೂ ಕೂಡ ನಾವು ಕ್ವಶನ್ ಆನ್ಸರ್ಸ್ ನೋಟ್ಸ್ ವಿಡಿಯೋ ಹಾಕ್ತಾ ಇದ್ದೀವಿ. ಸೊ ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಒಂದು ವಿಡಿಯೋಗಳನ್ನು ಹಾಕ್ತೀವಿ ಅಂತ ಹೇಳ್ತಾ, ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಬೇಕು, ಲೈಕ್ ಮಾಡಬೇಕು ಹಾಗೂ ನಿಮ್ಮ ಗೆಳೆಯರ ಬಳಗಕ್ಕೆ ಶೇರ್ ಮಾಡಲು ಮರಿಬಾರ್ದು. ನೋಡುವ ಕರ್ತವ್ಯ और ಸತ್ಯತಾ ಪಾಠದ ಕನ್ನಡದ ಸಾರಾಂಶ. ಕರ್ತವ್ಯ और ಸತ್ಯತಾ ಎಂಬ ಪಾಠವನ್ನು ಡಾಕ್ಟರ್ ಶ್ಯಾಮ್ ಸುಂದರ್ ದಾಸ್ರವರು ಬರೆದಿದ್ದಾರೆ. ವಿದ್ಯಾರ್ಥಿಗಳ ಮನದಲ್ಲಿ ಕರ್ತವ್ಯ ಹಾಗೂ ಸತ್ಯತೆಯನ್ನು ಅಳವಡಿಸುವುದಕ್ಕಾಗಿ ಈ ಪಾಠವನ್ನು ಅಳವಡಿಸಲಾಗಿದೆ. ಲೇಖಕರು ಹೇಳುತ್ತಾರೆ, ಕರ್ತವ್ಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮವಾಗಿದೆ. ಕರ್ತವ್ಯ ಪೂರೈಸಲಾರದ ಜೀವನ ಯಾವಾಗಲೂ ಸಫಲವಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಹಲವಾರು ಬಗೆಯ ಕರ್ತವ್ಯಗಳಿವೆ. ಪ್ರತಿಯೊಂದು ಸಂಬಂಧದಲ್ಲೂ ಕರ್ತವ್ಯ ಪೂರೈಸುವುದು ಅನಿವಾರ್ಯವಾಗಿದೆ. ಉದಾಹರಣೆಗೆ, ತಂದೆ ತಾಯಿಯರದ್ದು ತಮ್ಮ ಮಕ್ಕಳಿಗಾಗಿ ಕರ್ತವ್ಯ, ಮಕ್ಕಳದ್ದು ತಮ್ಮ ತಂದೆ ತಾಯಿಗಳಿಗೆ ಕರ್ತವ್ಯ, ಗಂಡ ಹೆಂಡತಿಯರ ಪರಸ್ಪರ ಕರ್ತವ್ಯ, ಅಣ್ಣ ತಮ್ಮ ಅಕ್ಕ ತಂಗಿಯರ ಪರಸ್ಪರ ಕರ್ತವ್ಯ, ಸ್ತ್ರೀ ಪುರುಷರ ಪರಸ್ಪರ ಕರ್ತವ್ಯ, ನೆರೆಹೊರೆಯವರ ಪರಸ್ಪರ ಕರ್ತವ್ಯ, ಸ್ನೇಹಿತರ ಕರ್ತವ್ಯ ಮುಂತಾದವುಗಳು. ಕರ್ತವ್ಯ ಪೂರೈಸುವುದರಿಂದ ಮಾನವನ ಶೋಭೆ ಹೆಚ್ಚುತ್ತದೆ. ಜನರು ಕರ್ತವ್ಯ ಪೂರೈಸುವವರನ್ನು ಗೌರವಿಸುತ್ತಾರೆ. ಮಾನವನ ಮನದಲ್ಲಿ ಅದ್ಭುತವಾದ ಶಕ್ತಿ ಇದೆ. ಅದು ನಮ್ಮನ್ನು ಕೆಟ್ಟ ಕಾರ್ಯ ಮಾಡಲು ತಡೆಯುತ್ತದೆ, ಒಳ್ಳೆಯ ಕಾರ್ಯ ಮಾಡಲು ಪ್ರೋತ್ಸಾಹಿಸುತ್ತದೆ. ನಮ್ಮ ಆತ್ಮವು ಹೇಳಿದ್ದುದನ್ನೇ ಮಾಡುವುದು ಒಳ್ಳೆಯದು. ಜನರು ಸುಳ್ಳಿನಿಂದ ಪಡೆದ ಘನತೆಯನ್ನು ಕಂಡು ನಾವು ಅವರ ಹಾದಿಯಲ್ಲಿ ಹೋಗಬಾರದು. ಮನಸ್ಸನ್ನು ದೃಢಪಡಿಸಬೇಕು. ಮೋಸದ ಹಾದಿ ಕೇವಲ ಕ್ಷಣಿಕ ಸುಖ ನೀಡುತ್ತದೆ. ಮನವು ಸತ್ಯದ ಹಾದಿಯಲ್ಲಿ ನಡೆದರೆ ಆ ಜೀವನವು ಜೀವನ ಪರ್ಯಂತ ಸುಖ ನೀಡುತ್ತದೆ. ಕರ್ತವ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಮ್ಮ ಮನಸ್ಸು ಚಂಚಲವಾಗುತ್ತದೆ. ನಮ್ಮ ಉದ್ದೇಶವು ಸಹ ಹಿಂದೆ ಸರಿಯುತ್ತದೆ. ಮನಸ್ಸು ಸಹ ಅಶಕ್ತವಾಗುವುದು. ಆ ಸಮಯದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಸದಾ ಸತ್ಯವನ್ನು ಧೈರ್ಯದಿಂದ ನಿಭಾಯಿಸಬೇಕು. ಸುಳ್ಳು, ಅಸತ್ಯ, ಪಾಪ, ಮೋಸ, ವಂಚನೆ ಇವೆಲ್ಲ ಹೇಡಿತನದ ಮಾರ್ಗಗಳಾಗಿವೆ. ಆದ್ದರಿಂದ ಸದಾ ಧೈರ್ಯ ಹಾಗೂ ಸತ್ಯತೆಯಿಂದ ಮುನ್ನಡೆಯಬೇಕು. ಕರ್ತವ್ಯದ ಬಗೆಗೆ ಲೇಖಕರು ಮತ್ತೊಂದು ಉದಾಹರಣೆ ಹೀಗೆ ಕೊಡುತ್ತಾರೆ. ಆಂಗ್ಲರು ಹಡಗು ಸಮುದ್ರದ ಮಧ್ಯೆ ಇದ್ದಾಗ ಹಡಗಿಗೆ ರಂಧ್ರವಾಗುತ್ತದೆ. ಆಗ ಹಡಗಿನಲ್ಲಿರುವ ಎಲ್ಲ ಪುರುಷರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹಡಗಿನಲ್ಲಿರುವ ಸ್ತ್ರೀಯರನ್ನ, ಮಕ್ಕಳನ್ನು ಉಳಿಸಲು ಪ್ರಯತ್ನಿಸುತ್ತಾರೆ. ಈ ಪ್ರಕಾರ ಅವರು ತಮ್ಮ ಕರ್ತವ್ಯ ನಿಭಾಯಿಸಿದರು. ಅದೇ ಪ್ರಕಾರ ಇಂತಹದೇ ಮತ್ತೊಂದು ಘಟನೆ ಫ್ರಾನ್ಸ್ನಲ್ಲಿ ನಡೆಯುತ್ತದೆ. ಆ ಸಮಯದಲ್ಲಿ ಪುರುಷರು ಮೊದಲು ತಮ್ಮ ಪ್ರಾಣ ಉಳಿಸುವುದಕ್ಕಾಗಿ ಸ್ತ್ರೀಯರನ್ನ, ಮಕ್ಕಳನ್ನ ಅದೇ ಹಡಗಿನಲ್ಲಿ ಬಿಟ್ಟು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುತ್ತಾರೆ. ಈ ಕಾರ್ಯದಿಂದ ಅವರು ಸಮಾಜದಲ್ಲಿ ಹೇಡಿ ಎಂದೆನಿಸಿಕೊಳ್ಳುತ್ತಾರೆ. ಎಷ್ಟೋ ಜನ ಸುಳ್ಳು ಹೇಳುವುದರಲ್ಲಿ ತಮ್ಮ ಚಾಣಾಕ್ಷತನವನ್ನು ತೋರಿಸುತ್ತಾರೆ. ಇಂತಹ ಜನರೇ ಸಮಾಜದಲ್ಲಿ ದುಃಖವನ್ನು ಹಬ್ಬಿಸುತ್ತಾರೆ, ಸುಖವನ್ನು ನಷ್ಟಗೊಳಿಸುತ್ತಾರೆ. ಸುಳ್ಳಿನ ಇನ್ನೂ ಹಲವಾರು ರೂಪಗಳಿವೆ. ಉದಾಹರಣೆಗೆ, ಸುಳ್ಳು ಎಂದು ತಿಳಿದು ಸುಮ್ಮನಿರುವುದು, ಯಾವುದೇ ಮಾತನ್ನೇ ಬೆಳೆಸಿ ಹೇಳುವುದು, ಬೇರೆಯವರ ಸುಳ್ಳಿನಲ್ಲಿ ಭಾಗವಹಿಸುವುದು, ಪ್ರತಿಜ್ಞೆ ಮಾಡಿ ಮರೆಯುವುದು ಅಥವಾ ಪೂರ್ಣಗೊಳಿಸದಿರುವುದು. ಆದ್ದರಿಂದ ಸದಾ ಸತ್ಯವನ್ನು ಹೇಳುವುದು ಪರಮಧರ್ಮವಾಗಬೇಕು. ಎಷ್ಟೇ ಹಾನಿಯಾದರೂ ಸದಾ ಸತ್ಯವನ್ನೇ ಹೇಳಿರಿ. ಸತ್ಯವಂತನನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಸುಳ್ಳು ಹೇಳುವವರನ್ನು ಜನರು ತ್ಯಜಿಸುತ್ತಾರೆ, ಕ್ರೋಧಿಸುತ್ತಾರೆ, ಅಸಹ್ಯ ಪಡುತ್ತಾರೆ ಅಂತಕ್ಕಂಥದ್ದು ತಾವೇನು ಮಾಡಬೇಕಾಗಿತ್ತು. ಸೊ ಇಷ್ಟು ಈ ಕರ್ತವ್ಯ और ಸತ್ಯತಾ ಪಾಠದಲ್ಲಿರ್ತಕ್ಕಂಥ ಕನ್ನಡದಲ್ಲಿ ಸಾರಾಂಶವನ್ನು ನಾನು ನಿಮಗೆ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಒಂದು ಪ್ರಶ್ನೋತ್ತರಗಳನ್ನು ಭಾಳಷ್ಟು ಸರಳ ಮತ್ತು ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ತೀನಿ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್